ನಮಸ್ಕಾರ ಪ್ರಿಯ ಸ್ಪರ್ಧಾ ಮಿತ್ರರೇ. ತಥಾಗತ್ ಆನ್ಲೈನ್ ತರಗತಿ ಕೇಂದ್ರ ಧಾರವಾಡ ನಮ್ಮ ಒಂದು ಹೊಸ ಪ್ರಯತ್ನ, ದಿನಕ್ಕೆ ಒಂದು ಸುದ್ದಿ. ನಾವು ಈ ಕಾರ್ಯಕ್ರಮದಲ್ಲಿ ದಿನಲೂ ಒಂದು ಯಾವುದಾದರೂ ಅತಿ ಮುಖ್ಯವಾದಂತಹ ವಿಷಯವನ್ನು ತೆಗೆದುಕೊಂಡು ಎಲ್ಲ ಪರೀಕ್ಷೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಒಂದು ವಿಷಯವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತು ದಿನಾಂಕ 10 ಡಿಸೆಂಬರ್ 2020. ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬಂದಿದೆ. ಅದು ಯಾವುದಂದರೆ, ಗೋ ಹತ್ಯೆಗೆ 7 ವರ್ಷ ಜೈಲು. ಈಗ ಈ ಮಸೂದೆಯ ಪ್ರಮುಖ ಅಂಶಗಳು ಏನಂತ ಮೊದಲು ನೋಡೋಣ. ಜಾನುವಾರು ವ್ಯಾಪ್ತಿಯಲ್ಲಿ ಹಸು, ಕರು, ಎಮ್ಮೆ, ಎತ್ತು ಈ ಎಲ್ಲವನ್ನೂ ಸೇರಿಸಿದ್ದಾರೆ. 13 ವರ್ಷದೊಳಗಿನ ಎಮ್ಮೆ ಮತ್ತು ಕೋನಗಳು ಕೂಡ ಇದರಲ್ಲಿ ಒಳಗೊಂಡಿವೆ. ಮುಂದೆ ಗೋ ಹತ್ಯೆ ಮಾಡಿದರೆ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಗರಿಷ್ಠ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಕೂಡ ಆಗುತ್ತೆ. ಒಂದು ಜಾನುವಾರು ಹತ್ಯೆ ಮಾಡಿದರೆ 50,000ದಿಂದ 5 ಲಕ್ಷದವರೆಗೆ ದಂಡ. 2 ಅಥವಾ ಹೆಚ್ಚಿನ ಅಪರಾಧಕ್ಕೆ 1 ಲಕ್ಷದಿಂದ 10 ಲಕ್ಷದ ದಂಡ ಮತ್ತು 7 ವರ್ಷ ಕಾರಾಗೃಹವಾಸ. ಗೋ ಹತ್ಯೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ. ಗೋ ರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ. 13 ವರ್ಷಕ್ಕೆ ಮೇಲ್ಪಟ್ಟ ಎಮ್ಮೆ ಮತ್ತು ಕೋನಗಳನ್ನು ಸೂಕ್ತ ಪ್ರಾಧಿಕಾರದ ಪರವಾನಗಿ ಪಡೆದು ವಧೆ ಮಾಡಬಹುದು. ಇದಕ್ಕೆ ಪಶು ವೈದ್ಯಾಧಿಕಾರಿಯ ಪ್ರಮಾಣಪತ್ರ ಕಡ್ಡಾಯ. ಗೋ ಹತ್ಯೆಯ ಉದ್ದೇಶದಿಂದ ಹೊರ ರಾಜ್ಯಗಳಿಗೆ ಸಾಗಣೆ ನಿಷೇಧ. ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲ್ಪಟ್ಟ ಪೊಲೀಸ್ ಅಧಿಕಾರಿಗೆ ಶೋಧಿಸುವ ಮತ್ತು ಜಪ್ತಿ ಮಾಡುವ ಅಧಿಕಾರ. ಗೋ ಮಾಂಸ ವಶಕ್ಕೆ ಪಡೆದರೆ ಅದು ಮನುಷ್ಯನ ಉಪಭೋಗಕ್ಕೆ ಅಲ್ಲ ಎಂದು ಪರಿಗಣಿಸಿ ನಾಶಪಡಿಸಬಹುದು. ವಶಕ್ಕೆ ತೆಗೆದುಕೊಂಡ ಹಸುಗಳನ್ನು ಹರಾಜು ಹಾಕಬಹುದು. ಸೆಕ್ಷನ್ 19 ಪ್ರಕಾರ ವಶಕ್ಕೆ ಪಡೆದ ಹಸುಗಳನ್ನು ಆರೋಪಿಗಳಿಗೆ ವಾಪಸ್ ಮಾಡುವಂತಿಲ್ಲ. ಸೆಷನ್ ನ್ಯಾಯಾಧೀಶರ ಹಂತದಲ್ಲೇ ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕು. ಆರೋಪ ಸಾಬೀತಾದರೆ ಹಸು, ಸಾಗಣೆಗೆ ಬಳಸಿದ ವಾಹನ ಮತ್ತು ಜಾನುವಾರುವನ್ನು ಕಟ್ಟಿಹಾಕಿದ ಸ್ಥಳ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಸ್ನೇಹಿತರೆ, ಈ ಮಸೂದೆಯನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ನಾವು ಭಾರತ ದೇಶದಲ್ಲಿ ಇರತಕ್ಕಂತಹ ಲೈವ್ ಸ್ಟಾಕ್ ಪಾಪ್ಯುಲೇಷನ್ನ ಬಗ್ಗೆ ಸ್ವಲ್ಪ ಇಣುಕು ನೋಟವನ್ನು ಹಾಕಬೇಕು. ಲೈವ್ ಸ್ಟಾಕ್ ಅಂತಂದರೆ ಈ ಎಲ್ಲ ಪ್ರಾಣಿಗಳನ್ನು ಒಳಗೊಂಡಿರತಕ್ಕಂತಹದಕ್ಕೆ ನಾವು ಲೈವ್ ಸ್ಟಾಕ್ ಎಂದು ಕರಿತೇವೆ. ಈಗ ಅದರಲ್ಲಿ ಎತ್ತು, ಎಮ್ಮೆ, ಆಕಳು, ಕೋಣ, ನಮ್ಮ ಕೋಳಿ, ತದನಂತರ ಆಡು, ಮೇಕೆ ಇತ್ಯಾದಿಗಳೆಲ್ಲವನ್ನೂ ಸೇರಿ ನಾವು ಲೈವ್ ಸ್ಟಾಕ್ ಅಂತ ಅದಕ್ಕೆ ಕರೀಬಹುದು. ಈಗ ಭಾರತ ದೇಶದಲ್ಲಿ ಲೈವ್ ಸ್ಟಾಕ್ ಪಾಪ್ಯುಲೇಷನ್ನ ಒಂದು ಸೆನ್ಸಸ್ಸನ್ನು ಕೂಡ ಮಾಡಲಾಗುತ್ತೆ. 2019ನೇ ಲೈವ್ ಸ್ಟಾಕ್ ಪಾಪ್ಯುಲೇಷನ್ನ ಒಂದಿಷ್ಟು ವಿವರಗಳನ್ನ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ 2012ರಲ್ಲಿ ನಡೆದಿರ್ತಕ್ಕಂತಹ ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಅಥವಾ ಲೈವ್ ಸ್ಟಾಕ್ ಸರ್ವೆಗೆ 2019ರ ಸರ್ವೆಯನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ 2012ರಲ್ಲಿ ಸುಮಾರು 51 ಕೋಟಿ ಇದ್ದಿರತಕ್ಕಂತಹ ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಈಗ ಸುಮಾರು 53.5 ಕೋಟಿಯಷ್ಟು ಆಗಿದೆ. ಇದರ ಅರ್ಥ ಸುಮಾರು 2.5 ಕೋಟಿ ಅಷ್ಟು ಲೈವ್ ಸ್ಟಾಕ್ ಪಾಪ್ಯುಲೇಷನ್ನಲ್ಲಿ ಹೆಚ್ಚಾಗಿದೆ ಅಂತ ನಾವು ಇಲ್ಲಿ ಕಾಣಬಹುದು. 2012ಕ್ಕೆ
ಹೋಲಿಸಿದರೆ 2019ರಲ್ಲಿ ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಜಾಸ್ತಿಯಾಗಿದೆ ಹೊರತು ಕಡಿಮೆ ಆಗಿಲ್ಲ. ಅದೇ ರೀತಿಯಾಗಿ ಈ ಲೈವ್ ಸ್ಟಾಕ್ಗಳಲ್ಲಿ ನಾವು ಬರೀ ಆಕಳುಗಳನ್ನು ತೊಗೊಂಡ್ರೆ, ಕೌ ಅನ್ನು ತೊಗೊಂಡ್ರೆ 2012ಕ್ಕೆ ನಾವು ಹೋಲಿಸಿ ನೋಡಿದಾಗ ಸುಮಾರು 18% ಅದರ ಪಾಪ್ಯುಲೇಷನ್ನಲ್ಲಿ ಹೆಚ್ಚಾಗಿದೆ, ಕಡಿಮೆ ಅಂತೂ ಆಗಿಲ್ಲ. ತದನಂತರ ನಾವು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಇದೆ ಅಂತ ನೋಡಬೇಕು. ಮೊದಲನೇದಾಗಿ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್, ಇಡೀ ಭಾರತದಲ್ಲೇ ಅತಿ ಹೆಚ್ಚು ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಇರೋದು ಉತ್ತರ ಪ್ರದೇಶದಲ್ಲಿ. ತದನಂತರ ರಾಜಸ್ಥಾನ, ಅದಾದ ಮೇಲೆ ಮಧ್ಯಪ್ರದೇಶ. ಈ ಮೂರರಲ್ಲಿ ಅತಿ ಹೆಚ್ಚು ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಕಾಣಬಹುದು. ಹಾಗೆ ಈಗ ಟೋಟಲ್ ಲೈವ್ ಸ್ಟಾಕ್ ಅಂತ ತಗೊಂಡಾಗ ನಾನು ಆಗಲೇ ಹೇಳಿದ ಹಾಗೆ ಅದರಲ್ಲಿ ಬರೀ ಆಕಳು ಜಾನುವಾರುಗಳಷ್ಟೇ ಅಲ್ಲ, ಅದರ ಜೊತೆಗೆ ಆಡು, ಮೇಕೆ, ಕೋಳಿ ಇತ್ಯಾದಿಗಳೆಲ್ಲವೂ ಕೂಡ, ಹಂದಿ ಇತ್ಯಾದಿಗಳು ಕೂಡ ಬರುತ್ತವೆ. ಹಾಗೆ ಎಲ್ಲ ನಾವು ಕಂಪ್ಲೀಟ್ ಆಗಿ ಲೈವ್ ಸ್ಟಾಕನ್ನು ತಗೊಂಡಾಗ ಅದರಲ್ಲಿ ಸರಿಸುಮಾರು 35% ನಮಗೆ ಜಾನುವಾರುಗಳು ಸಿಗ್ತವೆ. ಆಮೇಲೆ ಸುಮಾರು 27% ನಮಗೆ ಆಡು ಮತ್ತು ಮೇಕೆಗಳು ಸಿಗ್ತವೆ. ಆಮೇಲೆ 27% ಆಡು ಸಿಗ್ತವೆ. ಆಮೇಲೆ ಸುಮಾರು 13% ಮೇಕೆಗಳು ಸಿಗ್ತವೆ. ಹಾಗೆ ಸುಮಾರು 1.6% ನಮಗೆ ಹಂದಿಗಳು ಕೂಡ ಇದರಲ್ಲಿ ದೊರೀತವೆ. ಈಗ ಮುಂದೆ ಇದರಲ್ಲಿ ನಾವು ಏನು ನೋಡಬೇಕಪ್ಪ ಅಂತಂತಂದರೆ, ಇದು ಕೆಲವು ಮಾಹಿತಿ, ಈಗ ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಬಗ್ಗೆ ಇರತಕ್ಕಂತಹ ಕೆಲವು ಮಾಹಿತಿ. ತದನಂತರ ನಾವು ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಗೋ ಹತ್ಯೆಗೆ ಸಂಬಂಧಿಸಿದಂತಹ ಕಾನೂನಿನ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲೋಣ. ಈಗ ಮೊದಲನೇದಾಗಿ ಈ ಗೋ ಹತ್ಯೆಗಳ ಮೇಲೆ ಗೋ ಹತ್ಯೆ ಕಾನೂನನ್ನು ಮಾಡುವಂತಹ ಅಧಿಕಾರ ಇರುವುದು ರಾಜ್ಯ ಸರ್ಕಾರಗಳಿಗೆ ಮಾತ್ರ. ಇದು ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾಗಿ ಅವರ ಒಂದು ಆಡಳಿತದಲ್ಲಿಯೇ ಬರುತ್ತದೆ. ಇದು ಎಂಟ್ರಿ 15 ರಾಜ್ಯಗಳ ಪಟ್ಟಿಯಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ. 2005ರ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ನಲ್ಲಿ ಅದು ಈ ಗೋ ಹತ್ಯೆಗೆ ಸಂಬಂಧಿಸಿದಂತಹ ಕಾನೂನನ್ನು, ಗೋ ಹತ್ಯೆ ತಡೆಯಲು ಮಾಡಿರತಕ್ಕಂತಹ ಕಾನೂನುಗಳನ್ನು ಅದು ತನ್ನ ಜಡ್ಜ್ಮೆಂಟ್ನಲ್ಲಿ ಎತ್ತಿ ಹಿಡಿದಿರುವುದನ್ನು ನಾವು ಕಾಣಬಹುದಾಗಿದೆ. ಅದು 2005ರಲ್ಲಿ. ಭಾರತ ದೇಶದಲ್ಲಿ ಒಟ್ಟಾಗಿ ನೋಡೋದಾದರೆ ಸ್ನೇಹಿತರೆ, ಸರಿಸುಮಾರು 20 ರಾಜ್ಯಗಳಲ್ಲಿ ಈ ಗೋ ಹತ್ಯೆ ತಡೆ ಕಾನೂನನ್ನು ಜಾರಿ ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ರಾಜ್ಯಗಳಾದಂತಹ ಗೋವಾ, ಪಶ್ಚಿಮ ಬಂಗಾಳ, ಕೇರಳ, ತದನಂತರ ಎಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಗಳು ಅಂದರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಿಜೋರಾಂ, ಮೇಘಾಲಯ, ಮಣಿಪುರ್, ನಾಗಾಲ್ಯಾಂಡ್, ತ್ರಿಪುರ, ಈ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಗೋ ಹತ್ಯೆ ತಡೆ ಕಾನೂನು ಇಲ್ಲ. ತದನಂತರ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂತಹ ಕಾನೂನಿನಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳನ್ನು ಕಾಣಬಹುದು. ಕೆಲವು ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿ ಆ ಜಾನುವಾರು ಹತ್ಯೆ ಮಾಡಲು ಸೂಕ್ತವಾಗಿದೆಯೋ ಇಲ್ಲವೋ ಎಂದು ಹೇಳಬಹುದು. ಇನ್ನು ಕೆಲವು ರಾಜ್ಯಗಳಲ್ಲಿ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ಗೋ ಹತ್ಯೆ ಮಾಡುವುದನ್ನು ನಿಷೇಧ ಮಾಡಿದ್ದಾರೆ. ಅದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಿನ್ನೆ ಬಿಡುಗಡೆ ಮಾಡಿದ ಮಸೂದೆಯಲ್ಲಿ ಏನು ಪಾಸಿಟಿವ್ ಮತ್ತು ಏನು ನೆಗೆಟಿವ್ಗಳಿದೆ ಅಂತ ನೋಡೋಣ. ಗೋ ಹತ್ಯೆ ನಿಷೇಧ ಮಾಡೋದರಿಂದ ಪಾಸಿಟಿವ್ ಅಂಶಗಳು ಏನು, ಇದರಿಂದ ಏನು ಒಳ್ಳೆಯದಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಭಾರತ ಸದ್ಯಕ್ಕೆ ಇಡೀ ವಿಶ್ವದಲ್ಲಿಯೇ ನಂಬರ್ 1 ಹಾಲು ಉತ್ಪಾದಕತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸೊ ಈ ನಂಬರ್ 1 ಸ್ಥಾನವನ್ನು ನಾವು ಉಳಿಸ್ಕೊಳ್ಳಲೇಬೇಕಾದರೆ
ಗೋವುಗಳು ಮತ್ತು ಇತರೆ ಜಾನುವಾರುಗಳು ಕೂಡ ತುಂಬಾ ಮುಖ್ಯ. ಆದ್ದರಿಂದ ಈ ಮಿಲ್ಕ್ ಪ್ರೊಡಕ್ಷನ್ನನ್ನು ಇನ್ನೂ ಹೆಚ್ಚಿಗೆ ಮಾಡೋದರಲ್ಲಿ ಗೋಹತ್ಯೆ ಮಸೂದೆ ಏನು ಗೋಹತ್ಯೆ ವಿರುದ್ಧದ ಮಸೂದೆ ಇದೆಯಲ್ಲ ಅದು ಉಪಯುಕ್ತವಾಗಲಿದೆ. ಇದು ಮೊದಲನೆಯದ್ದು. ಎರಡನೆಯದ್ದು, ಈಗ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಪರಿಸರ ಮಾಲಿನ್ಯ ತುಂಬಾ ಹೆಚ್ಚಾಗ್ತಾ ಇದೆ. ಈಗ ಮೀಥೇನ್, ಈಗ ಪರಿಸರ ಮಾಲಿನ್ಯಕ್ಕೆ ಅತಿ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂತಹ ಒಂದು ಗ್ಯಾಸ್ ಯಾವುದಪ್ಪ ಅಂತಂದರೆ ಅದು ಮೀಥೇನ್ ಅಂತ ಹೇಳ್ಬೋದು. ಈಗ ಈ ಗೋ ಹತ್ಯೆ ಮಾಡಿದರೆ ಅದೇನಾಗುತ್ತೆ, ಮೀಥೇನ್ ಗ್ಯಾಸ್ ಕೊಡೋದ್ರಿಂದ ರಿಲೀಸ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಆದ್ದರಿಂದ ಈಗ ಗೋ ಅಂದರೆ ಏನಾಗುತ್ತಂತಂದರೆ, ಈಗ ಉದಾಹರಣೆ ಒಂದು, ಈಗ ನಾವು ವೆಜಿಟೇರಿಯನ್ ಫುಡ್ಡನ್ನು ತಿಂದಾಗ ಈ ವೆಜಿಟೇರಿಯನ್ ಫುಡ್ ತಿನ್ನೋದ್ರಿಂದ ಅದರಿಂದ ಕೂಡ, ಈಗ ಫಾರ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರಿಂದ ವೆಜಿಟೇರಿಯನ್ ಫುಡ್ನ ತಿಂತೇವೆ. ಈಗ ವ್ಯವಸಾಯ ಮಾಡುವಂತಹ ಸಮಯದಲ್ಲಿ ಗಿಡಗಳನ್ನು ಬೆಳೆಸಲಿಕ್ಕೆ ಕೂಡ ಅದರಿಂದ ಕೂಡ ಪರಿಸರ ಮಾಲಿನ್ಯ ಆಗಿರುತ್ತೆ. ಹೇಗಂತಂದರೆ, ನಾವು ಬಳಸ್ತಕ್ಕಂತಹ ಫರ್ಟಿಲೈಸರ್ಗಳಾಗಿರಬಹುದು, ನಾವು ಬಳಸ್ತಕ್ಕಂತಹ ಪೆಸ್ಟಿಸೈಡ್ಗಳಾಗಿರಬಹುದು, ನಾವು ಬಳಸ್ತಕ್ಕಂತಹ ಟ್ರ್ಯಾಕ್ಟರ್ ಮತ್ತು ಇತರೆ ಉಪಕರಣಗಳಾಗಿರಬಹುದು, ಅದರಿಂದ ಕೂಡ ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಸೊ ನಾವು ಅದನ್ನು ತಿಂದಾಗ ಎಷ್ಟು ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುತ್ತೋ ಅದಕ್ಕಿಂತ ಜಾಸ್ತಿ ಪರಿಸರ ಮಾಲಿನ್ಯ ಆಗೋದು ನಾವು ಮೀಟ್ ಅಥವಾ ಮಾಂಸವನ್ನು ತಿಂದಾಗ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಸೊ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಕೂಡ ನಾವು ಗೋಹತ್ಯೆಯನ್ನು ಅಥವಾ ಜಾನುವಾರುಗಳ ಹತ್ಯೆಗಳನ್ನು ಕಡಿಮೆ ಮಾಡಬೇಕು ಅಂತ ಅದು ಒಂದು ಪಾಸಿಟಿವ್ ಪಾಯಿಂಟ್ ಇಲ್ಲಿ ಕಾಣಬಹುದು. ಮತ್ತು ಪಾಸಿಟಿವ್ ಪಾಯಿಂಟ್ ಏನಪ್ಪ ಇದರಿಂದ ಅಂತಂದರೆ, ಈಗ ಇದನ್ನು ಮಾಡಿದ ಮೇಲೆ ಎಷ್ಟೋ ಇಲ್ಲೀಗಲಿ ನಡೀತಿರ್ತಕ್ಕಂತಹ ಸ್ಲಾಟರ್ ಹೌಸಸ್ಗಳು, ಅಂದರೆ ಸ್ಲಾಟರ್ ಹೌಸಸ್ ಅಂತಂದರೆ ಕನ್ನಡದಲ್ಲಿ ಈ ಹತ್ಯೆ ಮಾಡತಕ್ಕಂತಹ ಕಾರ್ಖಾನೆಗಳಿರ್ತವಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ಲಾಟರ್ ಹೌಸ್ ಅಂತ ಕರೀತಾರೆ. ಸೊ ಎಷ್ಟೋ ಇಲ್ಲೀಗಲ್, ಅಂದರೆ ಈಗ ಒಂದು ಸ್ಲಾಟರ್ ಹೌಸ್ ನಡೆಸಬೇಕಾದರೆ ಅದಕ್ಕೆ ನೀವು ಲೈಸೆನ್ಸನ್ನು ಪಡಿಬೇಕಾಗುತ್ತೆ. ಲೈಸೆನ್ಸನ್ನು ಪಡೆದು ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಅದನ್ನು ಮಾಡಬೇಕಾಗತ್ತೆ. ಆದರೆ ನಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಹಲವಾರು ಇಲ್ಲೀಗಲ್ ಸ್ಲಾಟರ್ ಹೌಸಸ್ಗಳು ಕೂಡ ಇದ್ದಾವೆ. ಸೊ ಆ ಇಲ್ಲೀಗಲ್ ಸ್ಲಾಟರ್ ಹೌಸಸ್ಗಳಿಗೆ ಒಂದು ಕಡಿವಾಣ ಬೀಳುತ್ತೆ. ತದನಂತರ ಈಗ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಪಾಸಿಟಿವ್ ಇನ್ನೊಂದು ಏನಪ್ಪ ಅಂತಂತಂದರೆ, ಈಗ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ತುಂಬಾ ಒತ್ತು ಕೊಡ್ತಾ ಇದ್ದೇವೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್, ಆಮೇಲೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಈ ಫಾರ್ಮಿಂಗ್ಗಳಿಗೆ ನಾವು ತುಂಬ ಒತ್ತು ಕೊಟ್ಟಾಗ ಇಲ್ಲಿ ಜಾನುವಾರುಗಳ ಒಂದು ಪಾತ್ರ ತುಂಬಾ ಇದೆ. ಉದಾಹರಣೆಗೆ ಜಾನುವಾರದಿಂದ ಬರತಕ್ಕಂತಹ ಸಗಣಿಯ ಗೊಬ್ಬರ ಮಾಡೋದಾಗಿರ್ಬೋದು, ಅಥವಾ ಜಾನುವಾರದಿಂದ ಬರತಕ್ಕಂತಹ ಗಂಜಲವನ್ನು ಬಳಸಿಕೊಂಡು ನಾವು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಗಳನ್ನ ತಯಾರಿ ಮಾಡೋದಾಗಿರ್ಬೋದು. ಈ ರೀತಿ, ಆಮೇಲೆ ಅದಷ್ಟೇ ಅಲ್ಲದೆ ಜಾನುವಾರುಗಳನ್ನು ಬಳಸಿಕೊಂಡು ಕೃಷಿ ಮಾಡೋದು ಕೂಡ ಆಗಿರಬಹುದು. ಈ ಎಲ್ಲ ಕಾರಣಗಳಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಹಾಗೂ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ಗಳಲ್ಲಿ ಜಾನುವಾರುಗಳ ಒಂದು ಪಾತ್ರ ತುಂಬಾ ಮುಖ್ಯವಾಗಿರೋದರಿಂದ ಈ ಮಸೂದೆಯಿಂದ ಅದಕ್ಕೆ ಕೂಡ ಈ ಮಸೂದೆಯಿಂದ ಸಹಾಯ ಆಗಲಿದೆ. ಸೊ ಇವಷ್ಟು ಇದರಲ್ಲಿ ಬರ್ತಕ್ಕಂತಹ ಪಾಸಿಟಿವ್ ಪಾಯಿಂಟ್ಗಳು. ಇನ್ನು ಇದರಲ್ಲಿ ಬರ್ತಕ್ಕಂತಹ ನೆಗೆಟಿವ್ ಪಾಯಿಂಟ್ಗಳೇನು ಅಂತ ನೋಡೋಣ. ಈಗ ಜಾನುವಾರು ವ್ಯಾಪ್ತಿಯಲ್ಲಿ ಹಸು, ಕರು, ಎಮ್ಮೆ ಮತ್ತು ಎತ್ತುಗಳನ್ನು ಕೂಡ ಇವರು ಸೇರಿಸಿದ್ದಾರೆ. 13 ವರ್ಷದೊಳಗಿನ ಎಮ್ಮೆ ಮತ್ತು ಕೋನಗಳು ಒಳಗೊಂಡಿವೆ. ಒಂದು ರೀತಿ ಈ ಒಂದು ಪಾಯಿಂಟನ್ನು ನೋಡಿದಾಗ ಆಲ್ಮೋಸ್ಟ್ ಇವರು ಇಂಡೈರೆಕ್ಟ್ಲಿ ಎಲ್ಲ ಎಮ್ಮೆ, ಎತ್ತು, ಎಲ್ಲ ಜಾನುವಾರುಗಳ ಮೇಲೆ ಅವುಗಳನ್ನು ಹತ್ಯೆ ಮಾಡೋದನ್ನು ಸಂಪೂರ್ಣವಾಗಿ ಇವರು ನಿಷೇಧ ಮಾಡಬೇಕು ಅಂತ ಅನ್ನೋವಂಥ ಒಂದು ರೀತಿಯಲ್ಲಿ ಈ ಪಾಯಿಂಟು ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಒಂದು ಕಾಂಟ್ರವರ್ಸಿಯನ್ನು ಕೂಡ ನಾವು ನೋಡಬಹುದು. ಏನಾಗುತ್ತೆ ಅಂತಂದರೆ, ಎಕ್ಸ್ಪೋರ್ಟ್ ಪಾಲಿಸಿ, ಭಾರತದ ಎಕ್ಸ್ಪೋರ್ಟ್ ಪಾಲಿಸಿಯಲ್ಲಿ ನಾವು ನೋಡಬಹುದು. ಇಲ್ಲಿ ಏನಾಗಿದೆ ಅಂತಂದರೆ, ಭಾರತದ ಎಕ್ಸ್ಪೋರ್ಟ್ ಪಾಲಿಸಿಯಲ್ಲಿ ಹಸು
ಕರು ಇತ್ಯಾದಿಗಳನ್ನು ಎಕ್ಸ್ಪೋರ್ಟ್ ಮಾಡೋದು ಭಾರತದಿಂದ ಬ್ಯಾನ್ ಮಾಡಲಾಗಿದೆ. ಆದರೆ ಎಮ್ಮೆ ಆಮೇಲೆ ಮೇಕೆ ಈ ರೀತಿಯಾದಂತಹ ಒಂದು 2-3 ಲೈವ್ ಸ್ಟಾಕ್ಗಳನ್ನು ನಾವಿಲ್ಲಿ ಕಳಿಸ್ಬೋದಾಗಿದೆ. ಈಗ ಇವರು ಎಮ್ಮೆಯನ್ನು ಕೂಡ ಇಲ್ಲಿ ಎಮ್ಮೆ ಮತ್ತು ಕೋಣಗಳನ್ನು ಕೂಡ ಸೇರಿಸಿದ್ದಾರೆ. ಅದು ಏನಂತಂದರೆ 13 ವರ್ಷದ ಒಳಗಿನ ಎಮ್ಮೆ ಮತ್ತು ಕೋಣಗಳನ್ನು ಹತ್ಯೆ ಮಾಡುವಂತಿಲ್ಲ ಅಂತ ಸೇರಿಸಿದ್ದಾರೆ. ಇದು ಭಾರತದ ಎಕ್ಸ್ಪೋರ್ಟ್ ಪಾಲಿಸಿಗೆ ವಿರುದ್ಧವಾಗಿದೆ. ಸೊ ಇದು ಕೂಡ ಇಲ್ಲಿ ಕಾಂಟ್ರವರ್ಸಿಗೆ ಕಾರಣ ಮಾಡುತ್ತೆ. ಇನ್ನು ಮುಂದೆ ಎರಡನೇ ಪಾಯಿಂಟ್ ಏನಿದೆ ಅಂತಂತಂದರೆ, ಗೋ ಹತ್ಯೆ ಮಾಡಿದರೆ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಗರಿಷ್ಠ 7 ವರ್ಷಗಳವರೆಗೆ ಜೈಲು. ಈಗ ಏನಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಈಗ ಮರ್ಡರ್, ಈಗ ಒಬ್ಬ ವ್ಯಕ್ತಿಯ ಮರ್ಡರನ್ನು ನಾವು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕು. ಈಗ ಮರ್ಡರ್ಗಳಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆದಂತಹ ಮರ್ಡರ್ಗಳಿರ್ತವೆ. ಈಗ ನಿಮ್ಮ ಪ್ರಾಣ ರಕ್ಷಣೆಗಾಗಿ ನೀವೇನಾದರೂ ಮರ್ಡರ್ ಮಾಡಿದ್ರೆ ಆವಾಗ ನಿಮಗೆ ಯಾವುದೇ ರೀತಿಯಾದಂತಹ ಜೈಲು ಆಗಲ್ಲ. ಅದೇ ನೀವು ಮ್ಯಾನ್ ಸ್ಲಾಟರ್, ಈಗ ಹೇಗೆ ಕೌ ಸ್ಲಾಟರ್ ಇದೆಯಲ್ಲ ಅದೇ ಥರ ಮ್ಯಾನ್ ಸ್ಲಾಟರ್, ಮಾನವನ ಹತ್ಯೆ ಮಾಡಿದರೆ, ಈಗ ಏನಾದರೂ ನೀವು ಒಂದು ಸಿಟ್ಟಿನಲ್ಲಿ ತೆಗೆದುಕೊಂಡಂತಹ ಕ್ರಮ ಆಗಿರ್ಬೋದು ಅಥವಾ ಏನೋ ಕೈತಪ್ಪಿ ಮಾಡಿದಂತಹ ಕ್ರಮ ಆಗಿರ್ಬೋದು. ಸೊ ಆ ಥರದ ಒಂದು ಹತ್ಯೆ ಮಾಡಿದಾಗ ಅಲ್ಲೂ ಕೂಡ ನಿಮಗೆ 5ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಅಂದರೆ ಇದರರ್ಥ ಭಾರತದಲ್ಲಿ ಮಾನವನಿಗೆ ಹಾಗೂ ಜಾನುವಾರುಗಳಿಗೂ ಒಂದೇ ರೀತಿಯಾದಂತಹ ಕಠಿಣವಾದಂತಹ ಕ್ರಮಗಳನ್ನು ನಾವಿಲ್ಲಿ ನೋಡಬಹುದು. ಸೊ ಈ ಥರ ಈ ಒಂದು 3ರಿಂದ 7 ವರ್ಷಗಳವರೆಗಿನ ಜೈಲು ಶಿಕ್ಷೆ ತುಂಬಾ ದೊಡ್ಡ ಒಂದು ಟರ್ಮ್ ಆಗ್ತದೆ. ಆಮೇಲೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಭಾವನೆ. ನಂತರ ಈ 50,000ದಿಂದ 5 ಲಕ್ಷ ದಂಡ, ಆಮೇಲೆ 1 ಲಕ್ಷದಿಂದ 10 ಲಕ್ಷ ದಂಡ, 7 ವರ್ಷ ಕಾರಾಗೃಹವಾಸ, ಈ ಎಲ್ಲ ಪಾಯಿಂಟ್ಗಳೇನಿದಾವಲ್ಲ ಇದು ತುಂಬಾ ಗೊಂದಲವನ್ನು ಮುಂದಿನ ದಿನಗಳಲ್ಲಿ ತುಂಬಾ ಗೊಂದಲವನ್ನು ಉಂಟು ಮಾಡತಕ್ಕಂತಹ ಒಂದು ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಭಾರತ ಬಡ ರಾಷ್ಟ್ರ, ನಿಮಗೆಲ್ಲನೂ ಗೊತ್ತಿರ್ಬೋದು. ಇನ್ನೂ ನಮ್ಮಲ್ಲಿ ತುಂಬ ಬಡ ಜನತೆ ತುಂಬಾ ಇದ್ದಾರೆ. ಈಗ ಅವರಿಗೆ ಪ್ರೋಟೀನ್ನ ಒಂದು ನೀಡ್ ಏನಿದೆ ಅದು ವೆಜಿಟೇಬಲ್ಸ್ ಮತ್ತು ಆಮೇಲೆ ಬೇರೆ ಪ್ರೋಟೀನ್ ವೆಜಿಟೇಬಲ್ಸ್ ಮತ್ತು ಇತ್ಯಾದಿಗಳನ್ನು ಖರೀದಿ ಮಾಡತಕ್ಕಂತಹ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಮೀಟ್ ಒಂದು ತುಂಬಾ ಚೀಪ್ ಆಲ್ಟರ್ನೇಟಿವ್ ಆಗಿತ್ತು ಅವರ ಪ್ರೋಟೀನನ್ನು ಪೂರೈಕೆ ಮಾಡೋದರಲ್ಲಿ. ಸೊ ಈಗ ನೀವು ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡು ಬಂದರೂ ಕೂಡ ಅವರು ಅದನ್ನು ತಿನ್ನುವುದು ಕೆಲವು ಮಟ್ಟಿಗೆ ಕಡಿಮೆ ಆಗಲಿಕ್ಕಿಲ್ಲ. ಆದ್ದರಿಂದ ಇದು ಮುಂದೆ ಬರತಕ್ಕಂತಹ ದಿನಗಳಲ್ಲಿ ಇದು ತುಂಬಾ ಒಂದು ದೊಡ್ಡ ವಿವಾದಕ್ಕೆ ಕೂಡ ಕಾರಣವಾಗುವಂಥ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಮುಂದೆ ಗೋಹತ್ಯೆ ಪ್ರಕರಣಗಳು ತ್ವರಿತವಾಗಿ ವಿಚಾರಣೆಗಾಗಿ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರಂತೆ. ಸರಿ, ಈಗ ಮುಂದೆ 13 ವರ್ಷ ಮೇಲ್ಪಟ್ಟ ಎಮ್ಮೆ ಮತ್ತು ಕೋಣಗಳ ಸೂಕ್ತ ಪ್ರಾಧಿಕಾರದ ಪರವಾನಗಿ, ಅಂದರೆ 13 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಎಮ್ಮೆ ಮತ್ತು ಕೋಣಗಳನ್ನು ನೀವೇನಾದರೂ ಹತ್ಯೆ ಮಾಡಬೇಕಾದ್ರೆ ಅದಕ್ಕೂ ಕೂಡ ಒಂದು ಪರವಾನಗಿ ಪತ್ರವನ್ನು ಪಡೆದುಕೊಂಡು ಮಾಡಬೇಕಂತ ಇವರು ಒಂದು ನಿಯಮವನ್ನು ಹೇಳಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅಂತ ನೋಡಬಹುದು. ಯಾಕಂದರೆ ಎಷ್ಟೋ ಜನ ಈಗ ಈ ಸ್ಲಾಟರ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವರು ಅವರು ಕೂಡ ಫಾರ್ ಎಕ್ಸಾಂಪಲ್ ಅನ್ಎಜುಕೇಟೆಡ್ ಆಗಿರಬಹುದು. ಸೊ ಆ ಕಾರಣದಿಂದ ಈ ಎಲ್ಲ ಕಾನೂನನ್ನು ಅವರಿಗೆ ಪಾಲನೆ ಮಾಡುವಲ್ಲಿ ಎಷ್ಟು ಸಫಲ ಆಗುತ್ತೆ ಅಂತ ಇದನ್ನು ಮುಂದಿನ ದಿನಗಳಲ್ಲಿ ನೋಡಬಹುದು. ಮುಂದೆ ಗೋಹತ್ಯೆ ಉದ್ದೇಶದಿಂದ ಹೊರ ರಾಜ್ಯಗಳಿಗೆ ಸಾಗಣೆ ನಿಷೇಧ. ಓಕೆ, ಈಗ ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲ್ಪಟ್ಟ ಪೊಲೀಸ್ ಅಧಿಕಾರಿಗೆ ಶೋಧಿಸುವ ಮತ್ತು ಜಪ್ತಿ ಮಾಡುವ ಅಧಿಕಾರ. ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲ್ಪಟ್ಟ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲ್ಪಟ್ಟ ಅಂತಂತಂದರೆ ಈಗ DYSP ಆಗಿರ್ಬೋದು, SP ಆಗಿರ್ಬೋದು, ಅವರೆಲ್ಲ ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲ್ಪಟ್ಟವ್ರು ಬರ್ತಾರೆ. ಒಂದು ಸ್ಟೇಷನ್ ಇದೆ ಅಂತಂತಂದರೆ ಅದು ಡಿಫ್ರೆಂಟ್ ಜ್ಯೂರಿಸ್ಡಿಕ್ಷನಲ್ಲಿ ಡಿಫ್ರೆಂಟಾಗಿ ನಾವು ಇದು ಹೈರಾರ್ಕಿಯನ್ನು ಕಾಣ್ಬೋದು. ಯೂಶಲಿ ಇನ್ಸ್ಪೆಕ್ಟರ್ ಇರ್ತಾನೆ, ಅವ್ರ ಅಂಡರಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಅಂಡರಲ್ಲಿ ಕಾನ್ಸ್ಟೇಬಲ್ ASI ಇರ್ತಾರೆ, ASI ಅಂಡರಲ್ಲಿ ಕಾನ್ಸ್ಟೇಬಲ್ ಕೂಡ ಇರ್ತಾರೆ. ಈ ರೀತಿ ಹೈರಾರ್ಕಿ ಇರುತ್ತೆ. ಸೊ ಈಗ ಇನ್ಸ್ಪೆಕ್ಟರ್ ಮೇಲ್ಪಟ್ಟ ದರ್ಜೆಗಿಂತ ಮೇಲ್ಪಟ್ಟವರು ಈ ಒಂದು ಶೋಧ ಕಾರ್ಯವನ್ನು ಮಾಡಬೇಕಂತ ಇವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಮೊದಲೇ ಪೊಲೀಸರ ಸಂಖ್ಯೆ
ಇನ್ ಕಂಪೇರ್ ಟು ನಮ್ಮ ಪಾಪ್ಯುಲೇಷನ್ ಪೊಲೀಸರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅವರಿಗೆ ಈಗಾಗಲೇ ಅವರು ತುಂಬ ಒಂದು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಯಾಕಂತಂದರೆ ನಮ್ಮ ಪಾಪ್ಯುಲೇಷನ್ನ ಕನ್ಸಿಡ್ರೇಷನ್ ಮಾಡಿಕೊಂಡಾಗ ಅಲ್ಲಿ ಬರ್ತಕ್ಕಂತಹ ಕಂಪ್ಲೇಂಟ್ಸ್ಗಳಾಗಿರ್ಬೋದು, ಅವರಲ್ಲಿ ಇರತಕ್ಕಂತಹ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತಹ ಸಿಬ್ಬಂದಿ ವರ್ಗದಿಂದ ಹ್ಯಾಂಡಲ್ ಮಾಡಲಿಕ್ಕೆ ಆಗದಷ್ಟು ವರ್ಕ್ ಪ್ರೆಷರ್ ಅವರ ಮೇಲೆ ಆಲ್ರೆಡಿ ಇದೆ. ಸೊ ಈ ಎಲ್ಲದರ ನಡುವೆ ಈ ಗೋಹತ್ಯೆ ಈ ಒಂದು ಶೋಧ ಕಾರ್ಯವನ್ನು ಕೂಡ ಅವರೇ ಮಾಡಬೇಕಾದ್ರೆ ಇದು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ಒತ್ತಡವನ್ನು ಮುಂದಿನ ದಿನಗಳಲ್ಲಿ ತರುತ್ತದೆ ಅಂತ ಈ ಒಂದು ಪಾಯಿಂಟ್ನ ಮೂಲಕ ಅನಿಸುತ್ತೆ. ಮುಂದೆ ಗೋಹತ್ಯೆ ಉದ್ದೇಶ ಇದಾಯಿತು. ಇವಾಗ ವಶಕ್ಕೆ ತೆಗೆದುಕೊಂಡ ಹಸುಗಳನ್ನು ಹರಾಜು ಹಾಕಬಹುದು. ಆಮೇಲೆ ಸೆಕ್ಷನ್ 19 ಪ್ರಕಾರ ವಶಕ್ಕೆ ಪಡೆದ ಹಸುಗಳನ್ನು ಆರೋಪಿಗಳಿಗೆ ವಾಪಸ್ ಮಾಡುವಂತಿಲ್ಲ. ಈಗ ಒಂದು ಪ್ರಶ್ನೆ ಉದ್ಭವ ಆಗೋದೇನಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಸುಮಾರು ನಾವು ನೋಡಿದ ಹಾಗೆ 56 ಕೋಟಿ ಲೈವ್ ಸ್ಟಾಕ್ ಪಾಪ್ಯುಲೇಷನ್ 53 ಕೋಟಿ ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಇದೆ. 53 ಕೋಟಿ ಅಂದರೆ ಇದು ತುಂಬಾ ದೊಡ್ಡ ಸಂಖ್ಯೆ. ಈಗ ಭಾರತ ದೇಶದಲ್ಲಿ ಈ ಜಾನುವಾರುಗಳು ಅಥವಾ ಈ ಏನು ಲೈವ್ ಸ್ಟಾಕ್ ಪಾಪ್ಯುಲೇಷನ್ ಇದೆ, ಈ ಜಾನುವಾರುಗಳ ಒಂದು ಪಾಪ್ಯುಲೇಷನ್ ಇದೆ, ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನ್ಯಾಷನಲ್ ಮಟ್ಟದಲ್ಲಿ ಒಂದು ಪಾಲಿಸಿ ಫಾರ್ಮುಲೇಟ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ BJP ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಬಂದ ನಂತರದ ದಿನಗಳಲ್ಲಿ ಗೋವುಗಳ ಮೇಲೆ ಅಥವಾ ಜಾನುವಾರುಗಳ ಮೇಲೆ ತುಂಬಾ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬೇರೆ ಬೇರೆ ಸ್ಕೀಮ್ಗಳನ್ನಾಗಿರ್ಬೋದು, ಅದಕ್ಕೆ ಬಜೆಟ್ ಅಲೋಕೇಶನ್ ಆಗಿರಬಹುದು, ಈ ರೀತಿ ತುಂಬಾ ಒಂದು ಇಂಪಾರ್ಟೆನ್ಸನ್ನು ಪ್ರಾಮುಖ್ಯತೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ. ಆದರೆ ಇಡೀ ದೇಶದ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ಪಾಲಿಸಿ ಫಾರ್ಮುಲೇಟ್ ಆಗಬೇಕಾಗಿದೆ. ಯಾಕಂದರೆ ಇಷ್ಟು ದೊಡ್ಡ ಒಂದು ಜಾನುವಾರುಗಳ ಸಂಖ್ಯೆ ಇರತಕ್ಕಂತಹ ಭಾರತ ದೇಶದಲ್ಲಿ ಅವುಗಳನ್ನು ಯಾರು ನೋಡ್ಕೊಳ್ಬೇಕು, ಅವುಗಳನ್ನ ಒಂದು ರಿಸೋರ್ಸ್ ಆಗಿ ನಾವು ಹೇಗೆ ನೋಡಬೇಕು, ಅದಕ್ಕೆ ಆದಂತಹ ಒಂದು ಸಿಬ್ಬಂದಿ ವರ್ಗ ಬೇಕಾಗುತ್ತೆ. ಅವುಗಳನ್ನು ಮೇಂಟೈನ್ ಮಾಡಲಿಕ್ಕೆ 53 ಕೋಟಿ ಪಾಪ್ಯುಲೇಷನ್ ಅಂತಂದರೆ ಅದನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅವುಗಳನ್ನ ಹೇಗೆ ಒಂದು ರಿಸೋರ್ಸನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಆಮೇಲೆ ಅದರಲ್ಲಿ ಡಿವಿಷನ್ ಹೇಗೆ ಮಾಡಬೇಕು, ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಕ್ಕಂತಹ ಕವುಗಳು ಯಾವುದು, ಆಮೇಲೆ ಯಾವುದು ಸ್ಲಾಟರ್ಗೆ ಯಾವುದನ್ನು ಸ್ಲಾಟರ್ ಮಾಡ್ಬೋದು, ಈ ರೀತಿ ಡಿಫ್ರೆನ್ಸಿಯೇಷನ್ ಮಾಡೋದಾಗಿರ್ಬೋದು, ಅದನ್ನು ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು. ಆಮೇಲೆ ಈಗ ನಮಗೆ ಮೊದಲೇ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಒಂದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಈ ಲೈವ್ ಸ್ಟಾಕ್ ಪಾಪ್ಯುಲೇಷನ್ಗಳನ್ನೇ ನಾವು ಬಳಸ್ಕೊಂಡು ಅದರಿಂದ ತುಂಬಾ ವಿಭಿನ್ನವಾದಂತಹ ಪ್ರಾಡಕ್ಟ್ಸ್ಗಳನ್ನು ಕೂಡ ಮಾಡ್ಬೋದು. ಈಗ ಮೀಟ್ ಎಕ್ಸ್ಪೋರ್ಟ್ ಒಂದಾದರೆ, ಆಮೇಲೆ ಇದರಿಂದ ಈಗ ಬಫೆಲೋ ಸ್ಕಿನ್ ಆಗಿರ್ಬೋದು, ಮತ್ತೊಂದು ಬೇರೆ ಜಾನುವಾರುಗಳ ಸ್ಕಿನ್ ಆಗಿರ್ಬೋದು, ಅದನ್ನು ಬಳಸ್ಕೊಂಡು ಬ್ಯಾಗ್ಗಳನ್ನು ಮಾಡೋದಾಗಿರ್ಬೋದು, ಆಮೇಲೆ ಚಪ್ಪಲಿಗಳನ್ನು ಶೂಸ್ಗಳನ್ನು ತಯಾರು ಮಾಡೋದಾಗಿರ್ಬೋದು. ಈ ರೀತಿ ಒಂದು ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿಯನ್ನು ಇದರಿಂದ ನಾವು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅದನ್ನು ನಾವು ಯಾವ ರೀತಿ ಸೂಕ್ತವಾಗಿ ಬಳಸ್ಕೊಳ್ಬೇಕು ಅಂತನ್ನುವಂತಹ ಒಂದು ನ್ಯಾಷನಲ್ ಲೆವೆಲ್ನ ಪಾಲಿಸಿ ಬರಬೇಕಾಗಿದೆ. ಅದು ತುಂಬಾ ಅವಶ್ಯಕತೆ ಕೂಡ. ಸೊ ಇದು ಇವತ್ತಿನ ಒಂದು ವಿಷಯ ಆಗಿತ್ತು. ಇದೇ ರೀತಿ ತಥಾಗತ್ ದಿನಲೂ ನಿಮಗೆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾದಂತಹ ಮಾಹಿತಿಯನ್ನು ತರಲು ಒಂದು ಹೊಸ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಾಯ ಹಾಗೂ ಸಹಕಾರ ಬೇಕು. ಈ ಆಡಿಯೋ ನಿಮಗೆ ಲೈಕ್ ಆಗಿದ್ದರೆ ನೀವು ದಯಮಾಡಿ ಇದನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇದರ ಬಗ್ಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.